ಪಾಲ್ಗೊಳ್ತಾ ಇದ್ದಾರೆ ಸಿಎಂ ರಾಜೀನಾಮೆ ಕೊಡ್ತಾರೆ ಅನ್ನುವಂತಹ ಒಂದಷ್ಟು ಚರ್ಚೆ ನಡೀತಾ ಇದೆ. ಕ್ಲಾರಿಟಿ ಇದೆಯಾ ಸರ್? ಅಂದ್ರೆ ಕ್ಲಾರಿಟಿ ಕೊಟ್ಟಿದ್ಯಾ ನಿಮ್ಗಳಿಗೆ ಏನಾದ್ರು ರಾಜೀನಾಮೆ ಕೊಡ್ತಾರಾ? ಅದನ್ನೇ ನಾನು ಹೇಳ್ತಾ ಇದ್ದೀನಿ. ಐ ರಿಪೀಟ್ ಒನ್ಸ್ ಅಗೈನ್, until and unless Surjewalaji comes here and makes an announcement of whatever decision High Command has taken, that will be announced tomorrow by General Secretary. Only after that we will all know. ನಾಳೆನೇ ರಾಜಭವನಕ್ಕೆ ಹೋಗ್ತಾರೆ, ನಾಳೆನೇ ರಾಜಭವನಕ್ಕೆ ಹೋಗಿ ರಾಜೀನಾಮೆ ಕೊಡ್ತಾರೆ. No, all those speculations, the answer will be given by General Secretary tomorrow. Sir, there is a more discussion regarding and you will become a Chief Minister of Karnataka. I again repeat, whatever you ask me, it is all Surjewalaji is going to come and he will make an announcement. Whatever decision. ಹೈಕಮಾಂಡ್ ಬಂದಿದೆ ಸರ್, ಗೋಚರ ಆಗ್ತಾ ಇದೆ. See, that is what I am saying. Whatever happened inside the our headquarters, we are not aware. Only when General Secretary Venugopalji came and announced that the discussion was related to Rajya Sabha and Council. That's all we know. Sir, ನೀವ್ಯಾರು ಹೈಕಮಾಂಡ್ ನೀವು ಕೂಡ ಹಿರಿಯ ರಾಜಕಾರಣಿ, ಸಿದ್ದರಾಮಯ್ಯ ಅಷ್ಟು ಸುಲಭವಾಗಿ ಪದತ್ಯಾಗಕ್ಕೆ ಒಪ್ಕೊಳ್ತಾರಾ? How can I say that? He has to say. ಸರ್, ನೀವು ಡೆಲ್ಲಿಗೆ ಅವ್ರ ಜೊತೆನೆ ಹೋದ್ರಿ, ಡೆಲ್ಲಿಯಿಂದ ಅವ್ರ ಜೊತೆನೆ ಬಂದ್ರಿ, ಸೊ ಹಾಗಾಗಿ ನಿಮಗೆ ಎಲ್ಲ ಮಾಹಿತಿ ದೆಹಲಿಗೆ ಅನೇಕ ಸಂದರ್ಭದಲ್ಲಿ ಡೆಲ್ಲಿಗೆ ನಾವೆಲ್ಲ ಒಟ್ಟಿಗೆ ಹೋಗಿದ್ದೀವಿ, ಒಟ್ಟಿಗೆ ಬಂದಿದ್ದೀವಿ. ಇದು ಒಂದು ಅಂತದ್ದೇ. ಈ 3 ವರ್ಷದಲ್ಲಿ ಸರ್, ಈ 3 ವರ್ಷದಲ್ಲಿ ನೆನ್ನೆ ಹೋಗಿದ್ದು ಸರ್. ನೆನ್ನೆ ಹೋದ್ಮೇಲೆ ಸರ್ ಹೈಕಮಾಂಡ್ ನಾಯಕರನ್ನು ಭೇಟಿ ಮಾಡಲಿಲ್ಲ, ಒಂದು ಕ್ಲಾರಿಟಿನೂ ಪಡ್ಕೊಂಡು ಬಂದಿಲ್ಲ. ನಿಮ್ಮ ಭೇಟಿಯ ಉದ್ದೇಶ ಏನಾಯ್ತು ಹಾಗಿದ್ರೆ? ನಾವು ಜೊತೆನಲ್ಲಿ ಹೋಗಿದ್ವಿ, ಬಂದ್ವಿ. ಸರ್, ಅಂದ್ರೆ ಸರ್ ಪ್ರತಿ ಬಾರಿ ನೀವೇನಾದ್ರೂ ಅವ್ರ ಜೊತೆ ಹೋಗಿದ್ರೆ ಈ ಅನುಮಾನ ಬರ್ತಿರ್ಲಿಲ್ಲ ಸರ್? ಹೋಗಿದ್ದೀನಲ್ಲ, ಬೇಕಾದ ಸರಿ ಹೋಗಿದ್ದೀನಿ, ಮಹತ್ವ ಇರುತ್ತೆ ಅಂತ ಹೇಳ್ತಾ ಇದ್ದೀನಿ. ಬೇಕಾದ ಸರಿ ಹೋಗಿದ್ದೀನಿ ಅವ್ರ ಜೊತೆನಲ್ಲಿ. ಗೊಂದಲ ಬಗೆಹರಿಸಬೇಕು ಹೈಕಮಾಂಡ್ ಅವರು, ಇಲ್ಲಾಂದ್ರೆ ಆಡಳಿತದ ಮೇಲೆ ಪರಿಣಾಮ ಬೀರುತ್ತೆ ಅಂತ ಹೇಳ್ತಾ ಇದ್ರಿ. ಗೊಂದಲಕ್ಕೆ ನಾಳೆ ನಮ್ಮ ಸುರ್ಜೇವಾಲಾ ಅವರು ಬರ್ತಾರೆ, ಇವತ್ತೇ ಬರ್ತಿದ್ದಾರೆ. ನಾಳೆ ಅವರು ಇವತ್ತು ಅಥವಾ ನಾಳೆ ಅವರು ಪ್ರೆಸ್ ಕಾನ್ಫರೆನ್ಸ್ ಕರಿಬಹುದು ಅಥವಾ ನಿಮ್ಮನ್ನು ಕರೆಸಿ ಹೇಳ್ಬೋದು. ಅದಕ್ಕೆ ಒಂದು ತೆರೆ ಬೀಳುತ್ತೆ.